ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ತುಂಬ ಬೇಜಾರಾಗುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ತಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಹುತ ನಡೀಬೇಕಾಗಿತ್ತು, ಒಂದು ಜೀವ ಹೋಗಬೇಕಾಗಿತ್ತು. ಅಂಥದ್ರಲ್ಲಿ ಇವತ್ತು ಅಲ್ಲಿಂದ ಒಂದು ಜೀವ ಉಳಿದು ಬಂದಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಹಾಯಕ್ಕೆ ಅಂತ ಹೋದಂಥವ್ರು ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಯಾರು, ಇಲ್ಲಿಗೆ ಹೇಗೆ ಬಂದರು, ಅವರು ಅಲ್ಲಿಗೆ ಸಾಯಬೇಕು ಅಂತ ನಿರ್ಧಾರ ಮಾಡಿ ಹೋಗಿದ್ದು ಯಾಕೆ? ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಬಟ್ ಕಷ್ಟ 1000 ಇರ್ಬೋದು, ಅಥವಾ ಪ್ರಾಬ್ಲಮ್ಮು ಮತ್ತು ತೊಂದರೆಗಳು 1000 ಇರ್ಬೋದು. ಬಟ್ ಅದಕ್ಕೆಲ್ಲ ಸಾಯೋದೇ ಅಂತಿಮ ನಿರ್ಧಾರ ಅಲ್ಲ. ಆದರೆ ಇವರು ಯಾಕೆ ಆ ಮಾತು ಅಂತ ಒಂದು ದೃಢವಾದಂಥ ನಿರ್ಧಾರ ಮಾಡಿ ಅಲ್ಲಿವರೆಗೂ ಹೋದ್ರು, ಅಲ್ಲಿ ಯಾರ ಕೈಗೆ ಸಿಕ್ಕಿದ್ರು, ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದರು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ, ಜೊತೆಗೆ ಫಾಲೋ ಮಾಡಿ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ಸುಬ್ರಹ್ಮಣ್ಯದಿಂದ. ಕುಕ್ಕೆ ಸುಬ್ರಹ್ಮಣ್ಯ. ಸ್ವಂತ ಊರು? ಸ್ವಂತ ಊರು ಹಾಸನ. ಹಾಸನ. ಲೈಟ್ ಬರ್ತಾ ಇದೆಯಪ್ಪ ಕ್ಲೀನಾಗಿ ಮುಖ. ಹಾಸನ ನಿಮ್ದು? ಹೌದು. ಸೊ ಏನ್ ಕೆಲಸ ಮಾಡ್ತಿದ್ರಿ ಹಾಸನಲ್ಲಿ? ಹಾಸನಲ್ಲಿ ರಿಕ್ಷಾನು ಓಡಿಸಿದೀವಿ, ಜೊತೆಗೆ ಆಪೆ ಗಾಡಿನೂ ಆಪೆ ಗಾಡಿ ಓಡಿಸ್ತಾ ಇದ್ದೀರಾ. ಸರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಾವು ಹೋದ್ರಲ್ಲ, ಎಷ್ಟು ದಿನ ಆಯ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ತಾವು? ನೆನ್ನೆಗೆ 10 ದಿನ ಆಯ್ತು. 10 ದಿನ ಆಯ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ. ನೀವು ಸಾಯ್ಬೇಕು ಅಂತ ಹೋದ್ರಂತೆ, ಅದು ಹೌದು ನಿಜಾನ ಅದು? ಹೌದು. ಯಾಕೆ ಸರ್? ಜೀವನದಲ್ಲಿ ಬೇಜಾರಾಗಿ ಹಿಂಸೆ ಪಟ್ಟು. ಅಂತದ್ ಏನು ಈ ವಯಸ್ಸಲ್ಲಿ ಬೇಜಾರಾಗುವಂಥದ್ದು, ನೋವಾಗುವಂಥದ್ದು, ಸಾಯ್ಬೇಕು ಅಂತ ತೀರ್ಮಾನ ತಗೊಳ್ಳುವಂಥದ್ದು? ಸಾಯ್ರಿ ನೀವು, ಯಾಕ್ರಿ ಇನ್ನು ಉಳಿದಿದ್ದೀರಾ? ನಿಮ್ಗಿಂತ ಚಿಕ್ಕವರೆಲ್ಲ ಸಾಯ್ತಾ ಇದ್ರು, ನಿಮ್ಗೇನ್ ಬಂದಿರೋದು? ಯಾರು ಇದನ್ನ ಹೇಳ್ತಾ ಇರೋದು? ಹೆಂಡತಿ. ಅಯ್ಯೋ, ಕಾರಣ ತಿಳ್ಕೊಬೋದಾ? ಕಾರಣ ಏನು? ಅವ್ರಿಗೂ ನಮಗೂ 23 ವರ್ಷ ಡಿಫ್ರೆನ್ಸ್ ವಯಸ್ಸಲ್ಲಿ. ಎರಡನೇ ಮದುವೆ. ನಿಮ್ಗೆ ಎರಡನೇ ಮದುವೆ? ನಿಮ್ಗೆ ಎರಡನೇ ಮದುವೆನ ಅವ್ರಿಗೆ? ನಿಮ್ಗೆ ಎರಡನೇ ಮದುವೆ ಆಯ್ತು. ಅವ್ರಿಗೆ ಅದೇ ಒಂದ್ ಮನ್ಸಲ್ಲಿ ಉಳ್ಕೊಂಡು ಬೇಜಾರಾಗಿದೆ. ಇರ್ಲಿ, ಆದ್ರೂ ಕೂಡ ನೀವು ಈ ವಯಸ್ಸಲ್ಲಿ ಸಾಯ್ಬೇಕಂತ ತೀರ್ಮಾನ ಮಾಡ್ಕೊಂಡು ತಪ್ಪಲ್ವಾ? ತಪ್ಪು ಮುಖ್ಯ ಅಲ್ಲ, ನಮ್ಗೆ ನೆಮ್ಮದಿ ಬೇಕು. ನೆಮ್ಮದಿ ಸತ್ರ ನೆಮ್ಮದಿ ಸಿಗುತ್ತೆ ಅಂತ ತಮ್ಗೆ ಯಾರು ಹೇಳಿದ್ರು? ನಮಗ್ ನಾವೇ ಯೋಚನೆ ಮಾಡ್ತೀವಿ. ಅಲ್ಲ, ಅದೇ ನೆಮ್ಮದಿಯನ್ನ ಯಾರಿಗಾದ್ರೂ ಸಹಾಯ ಮಾಡಿ, ನಿಮ್ಮ ಕೈಲಾದಷ್ಟು ಇರೋ ಸಹಾಯ ಮಾಡಕ್ಕೆ ನನಗೆ ಯಾವಾಗ ಗಾಡಿ ಮಾರ್ನ ಸಹಾಯ ಅಂದ್ರೆ ದುಡ್ಡೇ ಕೊಡಬೇಕು, ಇನ್ನೊಂದು ಮಾಡ್ಬೇಕು ಅಂತಲ್ಲ. ತಮ್ಮ ಜೀವನ ಉಳಿಸ್ಕೊಂಡು ಎಲ್ಲಾದ್ರೂ ಮಠಗಳಿದಾವೆ ಅಥವಾ ಒಳ್ಳೊಳ್ಳೆ ದೇವಸ್ಥಾನಗಳಿದಾವೆ, ಪುಣ್ಯಕ್ಷೇತ್ರಗಳಿದಾವೆ, ಅಲ್ಲೋಗಿ ಸೇವೆ ಸಲ್ಲಿಸಬಹುದಲ್ಲ ಇರೋವರ್ಗು. ಏನೋ ದೇವ್ರ ಆತರ ಮನ್ಸ್ ಕೊಟ್ಟ ಬಂದು. ಹೌದಾ? ಆದ್ರೆ ಪುಣ್ಯಕ್ಕೆ ನೀವು ಅಲ್ಲಿ ಸಾಯಕ್ಕೆ ಅಂತ ಹೋದವ್ರಿಗೆ ಯಾರು ಸಿಕ್ಕಿದ್ರು ನಿಮ್ಗಲ್ಲಿ? ಯಾರು ಸಿಕ್ಕಿದ್ರು ನಿಮ್ಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾಯ್ಬೇಕಂತ ನಿರ್ಧಾರ ಮಾಡಿ ಹೋದವರು? ಅಲ್ಲಿ ನೀರ್ ಕಡಿಮೆ ಇದೆ ಅಂತ ವಾಪಸ್ ಬಂದ. ಓ, ಏನಕ್ಕೆ ನೀರ್ ಕಡಿಮೆ ಅಂದ್ರೆ ಏನಕ್ಕೆ ಬೀಳಕ್ ಹೋಗಿದ್ರಿ ತಾವು? ಏನಕ್ಕೆ ಬೀಳಕ್ ಹೋಗಿದ್ರಿ? ಅದೇ ಜೀವ ಬಿಡಕ್ಕೆ. ಅದೇ ಯಾವ್ದು ನೀರಿಗೆ ಬಿದ್ದು ಸಾಯ್ಬೇಕು ಅಂತನಾ? ಯಾಕೆ ಕುಕ್ಕೆ ಸುಬ್ರಹ್ಮಣ್ಯ? ಈಗ ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದೀನಿ ಅಂದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗ್ಲಿ ಅಂತ ಅಷ್ಟೇ. ಗೊತ್ತಾಯ್ತು, ಈ ವಯಸ್ಸಲ್ಲಿ ಸಾಯ್ಬೇಕು ಅನ್ನೋದಿಲ್ಲ, ಆದ್ರೆ ಯಾಕೆ ಹೇಳ್ತಿದೀನಿ ಇದೆ. ಅಲ್ಲ, ಈಗ ಹಾಸನಲ್ಲಿ 3 ಜನ ಟೀ ಅಂಗಡಿಯವರು ಅವರು ಇವರೆಲ್ಲ ನನ್ ಪರಿಚಯ ಆಗಿ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ನೀವು ಅಂತ ಹೆಲ್ಪ್ ಮಾಡ್ತಾ ಇದ್ರು ನಿಮ್ಗೆ ಊಟ ತಿಂಡಿಗೆಲ್ಲ. ಎಷ್ಟು ದಿನ ಇದ್ರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಾವು? ಅದೇ ಸುಬ್ರಹ್ಮಣ್ಯ ಬಿಟ್ಟು ಎಲ್ಲೂ ಹೋಗಿಲ್ಲ. ಎಷ್ಟು ದಿನ ಇದ್ರಿ? ಒಟ್ಟು 10 ದಿನ. 10 ದಿನ ಊಟ ತಿಂಡಿ ಎಲ್ಲ ನೋಡ್ಕೊಂಡ್ರು. ಯಾರು ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದು? ನಾವೇ ಬಂದು. ಅಲ್ಲ, ನಿಮ್ಗೆ ಈ ಆಶ್ರಮದ ಹೆಸರೆಲ್ಲ ಹೇಳಿದ್ಯಾರು? ಆಶ್ರಮ ಹೆಸರು ಹೇಳಿದ್ದು ಇವರು ರವಿ ಅವರು. ತೋರಿಸಿ ಅವ್ರು. ನಾನು ಇದೆ ಅಲ್ವಾ ಅವ್ರದ್ದು ಫೋಟೋ? ಸರ್ ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ಇವ್ರ ಹೆಸರು ಬಂದ್ಬಿಟ್ಟು ರವಿ ಕಕ್ಕೆ ಪದವು ಅಂದ್ಬಿಟ್ಟು. ಇವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಾಕಷ್ಟು ಬಡ ಜನರಿಗೆ, ಅನಾಥರಿಗೆ, ಅಥವಾ ಸಾಕಷ್ಟು ಅವ್ರ ಬಗ್ಗೆ ನಾನ್ ತಿಳ್ಕೊಂಡಿರೋ ಹಾಗೆ ಸಾಕಷ್ಟು ಅನಾಥರಿಗೆ ಸಾಕಷ್ಟು ಅವ್ರ ಕೈಲಾದಂತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯ ಸಮಾಜ ಸೇವಕರು ಕೂಡ ಹೌದು. ಈ ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಮುತ್ತ ಇವ್ರದೇ ಆದಂತ ಒಂದು ದೊಡ್ಡ ಮಟ್ಟದ ಗೌರವ, ಹೆಸರು ಎಲ್ಲ ಇದೆ. ಸೊ ಇವರು ನಮ್ಮ ಒಂದು ಆಶ್ರಮಕ್ಕೆ ಇವ್ರ ಬಗ್ಗೆ ತಿಳಿಸ್ತಾರೆ. ಇಮಿಡಿಯೇಟ್ ಆಗಿ ನಾನು ಹೇಳ್ತೀನಿ, ಸರ್ ಆಯ್ತು, ಅವರು ಸಂಪೂರ್ಣವಾಗಿ ಅವ್ರಿಗೆ ಒಪ್ಪಿಗೆ ಇದ್ರೆ, ಆಶ್ರಮದಲ್ಲಿ ಇರೋದಕ್ಕೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ಕಳಿಸ್ಕೊಡಿ. ನಾನು ಊಟ ತಿಂಡಿ ಬಟ್ಟೆ ಅಷ್ಟೇ ಕೊಡಕ್ಕಾಗೋದು, ನೆಮ್ಮದಿನ ಅವರೇ ತಗೊಳ್ಬೇಕಂತ ಹೇಳಿದ್ದೆ ಅವ್ರ ಹತ್ರ. ಸೊ ಅವರು ಪಂಚಾಯತಿಯಿಂದ ಎಲ್ಲ ಲೆಟ್ರು ಮಾಡಿಸಿ. ಕರೆಕ್ಟ್ ಅಣ್ಣ? ಕರೆಕ್ಟ್. ಸೊ ನೀರು ಬಿದ್ದುಬಿಡುತ್ತೆ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿ
ಕುಕ್ಕೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಯಿಂದ ಎಲ್ಲ ಲೆಟರ್ ಮಾಡಿಸಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ರವಿ ಕಕ್ಕೆಪದವು ಅಣ್ಣ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಸಾಯ್ಬೇಕು ಅಂತ ಹೋದಂತ ವ್ಯಕ್ತಿಯನ್ನ ತಾವು ಉಳಿಸಿ ಜೊತೆಗೆ ಅವ್ರಿಗೊಂದು ಒಳ್ಳೆಯ ಮಾತನ್ನ ಹೇಳಿ ಜೊತೆಗೆ ಅವ್ರಿಗೆ ಬಸ್ ಹಚ್ಚಿ ಇಲ್ಲಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಆಮೇಲೆ ನೀವು ನಮ್ಮ ಆಶ್ರಮದ ಮೇಲೆ ಇಟ್ಟಿರುವಂತ ನಂಬಿಕೆಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಬಹಳ ಸಂತೋಷ ಆಯ್ತು. ಇವರು ತುಂಬಾ ಕಷ್ಟ ಪಟ್ಕೊಂಡು ಬಸ್ಸಲ್ಲಿ ಅಡ್ರೆಸ್ ಗೊತ್ತಾಗದೆ ಕುಣಿಗಲ್ಗೆ ಹೋಗಿ ಇಳಿದಿ. ಕರೆಕ್ಟಾ? ಕುಣಿಗಲ್ಲಲ್ಲಿ ಅಕ್ಕಪಕ್ಕ ಎಲ್ಲ ಅಡ್ರೆಸ್ ಕೇಳಿ ಒದ್ದಾಡ್ಕೊಂಡು ಇವಾಗ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಅಣ್ಣ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರಾಗ್ಬೇಡಿ. ಎಷ್ಟು ಜನ ಮಕ್ಳಿದಾರೆ ನಿಮ್ಗೆ? ನಮ್ಗೆ ಮಕ್ಳಿಲ್ಲ. ಈಗ ಅಣ್ಣ ದೊಡ್ಡಪ್ಪ ಮಕ್ಳು ಚಿಕ್ಕಪ್ಪ ಮಕ್ಳು ಯಾರು ಇಲ್ಲ? ಎಂಟಿ ಒಬ್ರೇ? ನಾನು ಎಂಟಿ ಗಂಡ ಇಬ್ರೇ ಇರೋದಾ? ಈಗ ಅವರು ನೀವು ಕಳ್ದೋಗಿರೋದ್ರಿಂದ ಅವ್ರ ಮನ್ಸಿಗೆ ಬೇಜಾರಾಗಿರಲ್ವಾ? ಅವರೇ ಬಾಯ್ಬಿಟ್ಟು ಹೇಳ್ತಿದ್ರಲ್ಲ, ಏನೋ ಕೋಪಕ್ಕೆ ಅಂದಿರ್ಬೋದು. ಒಂದ್ಸಾರಿ 2 ಸಾರಿ ಆದ್ರೆ ಹೇಳ್ಬೋದು, ಪದೇ ಅದೇ. ಈಗ ನೀವು ಮನೆ ಬಿಟ್ಟು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಹೋಗೋರೆ ಅಂತ ಅರ್ಥ ಅನ್ಕೊಂಡಿರ್ತಾರೆ. ಈಗ ನೀವು 11 ದಿನ ಆಗದೆ ಇರೋದ್ರಿಂದ ಅವ್ರು ಎಷ್ಟು ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತಾ ನಿಮ್ಗೆ? ಹೋಗ್ಲಿ ಇಲ್ಲ, ಹುಡ್ಕಾಡಲ್ಲ. ಹೆಂಗೆ ಹೇಳ್ತೀರಾ? ನನ್ ಸಂತೋಷ ನೋಡು. ಏನೋ ಒಂದ್ ಕೋಪದಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಆಯ್ತು. ನಾನೊಂದ್ ಪ್ರಶ್ನೆ, ಈಗ ಒಂದ್ ಮನೇಲಿ ಒಬ್ರ ಜೊತೆನೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರಕ್ಕಾಗ್ತಾ ಇಲ್ಲ ಹೇಳ್ತಿರೋದು. ನಿಮ್ಮ ಮನೇಲಿ ನೀವು ಒಬ್ರೇ, ಮಕ್ಳು ಬೇರೆ ಇಲ್ಲ ಅಂದ್ರಿ. ನಿಮ್ಮ ಮನೇಲಿ ನಿಮ್ ಹೆಂಡತಿ ನೀವಿಬ್ರೇ ಇರೋದು, ಅನ್ಯೂನ್ಯವಾಗಿರ್ಬೋದು ನೀವು ಮನ್ಸು ಮಾಡಿದ್ರೆ, ಇರಕ್ ಆಗ್ತಾ ಇಲ್ಲ ಅಂದ್ರಿ. ಕೇಳ್ತಿರೋದು ಪ್ರಶ್ನೆ. ಇಲ್ಲಿಗ 130 ಜನ ಅವ್ರೆ, ಒಬ್ಬೊಬ್ರು ಒಂದೊಂಥರ ವಿಚಿತ್ರವಾಗಿ ನನ್ನನ್ನೇ ಬಿಡಲ್ಲ. ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರಾ ನೀವು? ಈಗ ಒಂದ್ ಕೈನಲ್ಲಿ ಚಪ್ಪಾಳೆ ಹೊಡಿಯಕ್ ಆಗಲ್ಲ. ಆಗುತ್ತಾ? ಆಗಲ್ಲ. 2 ಕೈ ಸೇರಿದ್ರೆ ಚಪ್ಪಾಳೆ ಹೊಡಿಬೋದು. ಖಂಡಿತ. ಒಗ್ಗಟ್ಟಿಲ್ಲ ಅಂದ್ರೆ ಏನು ಮಾಡ. ಇಲ್ಲೂ ಸಿಗಲ್ಲಪ್ಪ ಒಗ್ಗಟ್ಟು. ಅನುಸರಿಸ್ತೀವಿ ನಾವು. ಎಷ್ಟು ದಿನ ಅನುಸರಿಸ್ತೀರಿ? ಇರೋವರೆಗೂ. ಆದ್ರೆ ಅನುಸರಿಸ್ಕೊಂಡ್ ಮನೇಲಿ ಇರ್ಬೋದಲ್ಲ? ಇರಕ್ ಆಗ್ತಾ ಇಲ್ವಲ್ಲ, ಬೈಯೋದು ಬಾಯಿಗೆ ಬಂದಂಗೆ, ಹೊಡಿಯಕ್ ಬರೋದು. ನಾವು ಶುಗರು, ಸುಸ್ತಾಗಿರುತ್ತೆ. ಆಯ್ತು, ಈಗ ಈ ವಿಡಿಯೋ ನಿಮ್ ಹೆಂಡತಿ ನೋಡ್ಬೋದು. ಬಿಡಿ, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಅವ್ರಿಗೊಂದ್ ಮಾಹಿತಿ ಏನೋ ಒಂದ್ ಹೇಳ್ಬೇಕು ನೀವು. ಏನು ಹೇಳಕ್ಕಾಗಲ್ಲ. ಈಗ ಬಂದ್ರೆ ನಿಮ್ ಹೆಂಡತಿ ಬರ್ಲಿ ಬಿಡಿ, ಹೋಗ್ತೀರಾ ಜೊತೆಲಿ ಹೋಗಲ್ಲ. ಯಾಕೆ? ಮುಗೀತು ತೀರ್ಮಾನ ಮಾಡ್ಕೊಂಡೆ ಬಂದ್ಬಿಟ್ಟಿದೀರಾ. ಇದ್ರೆ ಎಲ್ಲ ಒಂದ್ ಕಡೆ ನೆಮ್ಮದಿ ಇರ್ಬೇಕು, ಇಲ್ಲ ಸತ್ರೆ ಸತ್ತೋಗ್ಬಿಡ್ಬೇಕು. ಕರೆಕ್ಟಾ? ಕರೆಕ್ಟ್. ಈಗ ಇಲ್ಲಿಗೆ ಬಂದಿದಿರಲ್ಲ, ಆ ನೆಮ್ಮದಿ ನಿಮ್ಗೆ ಸಿಗುತ್ತೆ ಅಂತ ಅನಿಸ್ತಾ ಇದೆಯಾ? ಹೆಂಗ್ ಅನಿಸ್ತು? ಅನ್ಸುತ್ತೆ. ಹೆಂಗೆ? ಕ್ಷಣಿಕವಾಗಿ ಹೇಳಿ. ಎಲ್ಲ ಅನುಸರಿಸ್ತಾರೆ, ಇರ್ತೀವಿ. ಹೌದಾ? ಇಲ್ಲಿ ಮುಖ್ಯವಾಗಿ ಇವ್ರ ಮನೇಲಿ ಏನ್ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ. ಮನೆಯಿಂದ ಜಗಳ ಆಡ್ಕೊಂಡು ಬಂದಿದಾರಂತೆ. ಬರೋಬ್ಬರಿ 11 ದಿವಸ ಆಗಿದೆ ಕುಕ್ಕೆ ಸುಬ್ರಹ್ಮಣ್ಯ. ಬರ್ಬೇಕಾದ್ರೆ ಆಡಿಲ್ಲ. ಫ್ರೆಂಡ್ ಕೈಲಿ ಫೋನ್ ಮಾಡುತ್ತೆ, ನಾನ್ ನಿಮ್ ಕೈಗೆ ದುಡ್ಡು ಕೊಟ್ಟಿದ್ದೆ, ನೀವು ಅವ್ರ ಕೈಗೆ ಕೊಟ್ಬಿಟ್ಟು ಮಾತಾಡೋಣ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಗೆ ತಲುಪಲಿ. ಸಾಧ್ಯವಾದ್ರೆ ಅವ್ರ ಮನೆಯವರು, ಅವ್ರ ಕುಟುಂಬಸ್ಥರು ಯಾರಾದ್ರೂ ಬರ್ಲಿ. ಯಾಕಂದ್ರೆ ಅವ್ರ ಮನೇಲಿ ಏನ್ ಸಮಸ್ಯೆ ಇದೆಯೋ ನಮ್ಗಂತೂ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿರೋದ್ರಿಂದ ಸಾಯ್ಬೇಕು ಅಂತ ಹೋಗ್ತಿದ್ದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿರ್ತಾರೆ. ನಾನು ಅವ್ರಿಗೆ ರಕ್ಷಣೆ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಅವರು ಒಬ್ರು ಅಂತ ಇಲ್ಲಿ ಇಟ್ಕೊಂಡಿದೀವಿ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಎಲ್ರಿಗೂ ಈ ವಿಡಿಯೋ ತಲುಪಲಿ, ಜೊತೆಗೆ ಅವ್ರ ಮನೆಯವರಿಗೂ ತಲುಪಲಿ, ಆದಷ್ಟು ಬೇಗ ಬರ್ಲಿ, ಕರ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಗಂಟಕ ಮಾತೆ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ. ಇರ್ಬೇಕಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ 2 ದಿನ ಇದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ ಅಂದ್ರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀರಾ? ಆಮೇಲೆ ನಾಳೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂದ್ರೆ ಕಷ್ಟ. ನೀವು ಹೊಡೆಯೋದು ಬೈಯೋದು ಮಾಡಿದ್ರೆ ಇರಕ್ಕಾಗುತ್ತಾ? ಯಾರು ನಾವ್ ಹಂಗ್ ಮಾಡ್ತೀವ? ಮಾಡಲ್ಲ. ನೀವ್ ಹಿಡಿದು ಕೂತ್ರ ಮನೇಲಿ ಆತರ ನಡಿ. ಹಂಗೆ ಮನೇಲಿ ಹಂಗ್ ಮಾಡ್ತಿದ್ರೆ ಇರಕ್ಕಾಗಲ್ಲ ಅಂತ. ಹಂಗೆ ಬನ್ನಿ.